ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಟೇಸ್ಟಿಯಾದ ಮ್ಯಾಂಗೋ ಕೇಕ್ ಮಾಡೋಣ. ಇದು ಯಾವುದರಿಂದ ಮಾಡ್ತಾಯಿದ್ದೀನಿ ಅಂತ ಬನ್ನಿ ವಿಡಿಯೋದಲ್ಲಿ ಎಂಡಿಂಗ್ವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಮೊದಲಿಗೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಮಿಲ್ಕ್ ಮೇಡ್ ನಾನು ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ಮಿಲ್ಕ್ ಮೇಡದು. 1 ಕಪ್ ಮಿಲ್ಕ್ ಪೌಡ್ರು ಮತ್ತು 1 ಕಪ್ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಸಕ್ಕರೆ ಮತ್ತು ಮಿಲ್ಕ್ ಪೌಡ್ರು ಮತ್ತು ಹಾಲು ತೊಗೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬರೋಣ. ಇದು ವಿತೌಟ್ ಫೈಯರ್, ಇದು ಮಿಲ್ಕ್ ಮೇಡ್ ಮಾಡೋದು. ಇದು ಸ್ವಲ್ಪ ತೆಳುವಾಗಿದ್ದು ಗೊತ್ತಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಕಪ್ಪಲ್ಲಿ ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ಹಾಲೇನು ಹಾಕ್ತಾ ಇಲ್ಲ ಇದಕ್ಕೆ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ ಹೋಮ್ ಮೇಡ್ ಮಿಲ್ಕ್ ಮೇಡ್. ಇದು ತುಂಬ ಟೇಸ್ಟಾಗಿರುತ್ತೆ. ಮತ್ತು ಅಂಗಡಿಯಿಂದ ಹೆಂಗೆ ತಂದಿರ್ತೀರ ಅದೇ ಥರ ಸೇಮ್ ಇರುತ್ತೆ. ಇದು ಮಿಲ್ಕ್ ಮೇಡ್ ರೆಡಿ ಆಯಿತು. ನಾನು ಮಾಡಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಮತ್ತು ಇದು ಮೊಸರು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ನೀವು ಮನೆಗೆ ಮಾಡಿರೋ ಮೊಸರಾದ್ರೂ ಪರವಾಗಿಲ್ಲ, ಅಂಗಡಿಯಿಂದ ತಂದಿರೋದಾದ್ರೂ ಪರವಾಗಿಲ್ಲ. ಇದನ್ನು ನೀರೆಲ್ಲ ಸೋರಿಸ್ಕೊತಿದೆ. ಇನ್ನು ಮೊಸರಿಗೆ ನೀರಿನ ಅವಶ್ಯಕತೆ ಇದರಲ್ಲಿ ಇರುತ್ತಲ್ಲ, ನೀರು ಅದೇನು ಅವಶ್ಯಕತೆ ಇಲ್ಲ. ಒಂದು ಬಟ್ಟೆ ಇಟ್ಬಿಟ್ಟು ಒಂದು ನೀರೆಲ್ಲ ಸೋದಿಸ್ಕೊತಾ ಇದ್ದೀನಿ ನಾನು. ಅರ್ಧ ಲೀಟ್ರ್ ಮೊಸರಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಆದರೂ ಮಾಡ್ಕೊಂಡು ಕೇಕ್ ಮಾಡ್ಬೋದು. ನಾನು ಅರ್ಧ ಲೀಟ್ರ್ ಫುಲ್ಲು ಹಾಕ್ತಾಯಿದ್ದೀನಿ. ಇದು ನಾನು ನೈಟ್ ಮಾಡ್ತಾ ಇರೋದು. ಈ ಥರ ನಾನು ನೀರು ಸೋಸೋಕ್ಕೆ ನಾನು ನೈಟಲ್ಲಿ ಇಡ್ತೀನಿ, ಬೆಳಗ್ಗೆವರೆಗೂ ಇಡ್ತೀನಿ. ಯಾಕಂದರೆ ನೀರು ಇದರಲ್ಲಿ ಸ್ವಲ್ಪ ಬರುತ್ತೆ, ಒಂದೇ ಸಮ ಬರಲ್ಲ. ಈ ಥರ ಮುಚ್ಚಿಡ್ತೀನಿ ನಾನು. ನೈಟ್ ಫುಲ್ ಈ ಥರ ನಾನು ಇಡ್ತೀನಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟರೆ ನೀರೆಲ್ಲ ಬಂದುಬಿಡುತ್ತೆ. ಮೊಸರಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದೆಲ್ಲ ಪಾತ್ರೆಗೆ ಇಳಿಯುತ್ತೆ. ನೋಡಿ 8 ಅವರ್ ಕರೆಕ್ಟಾಗಿ ನಾನು ಈ ಥರ ಮಾಡ್ಕೊಂಡಿದ್ದೆ. ಫುಲ್ ಇವಾಗ ಗಟ್ಟಿಯಾಗಿದೆ. ಮೊಸರು ಮಾತ್ರ ಉಳಿದಿದೆ, ನೀರಿನ ಅಂಶ ಎಲ್ಲ ಆಚೆ ಬಂದಿದೆ. ಪನ್ನೀರ್ ಥರ ಆಗಿದೆ. ಈ ಥರ ಆಗಬೇಕು. ಮತ್ತು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸಿಪ್ಪೆಲ್ಲ ಸುಳ್ಕೊಂಡು ಸೈಡಲ್ಲೆಲ್ಲ ತಕ್ಕೊಂಡು ಸಿಪ್ಪೆಲ್ಲ ಸುಳ್ಕೊಂಡಿದ್ದೀನಿ. ಮತ್ತು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಾವಿನ ಹಣ್ಣನ್ನ. ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಜಾಮ್ ಥರ ಮಾಡ್ಕೊಳ್ಳೋಣ. ಇದನ್ನು ನಾವು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟ್ ಪ್ಯಾನಿಗೆ ನಾನು ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. ಮತ್ತು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಮತ್ತು ಮಾವಿನ ಹಣ್ಣು ಎರಡೇ ಜಾಮ್ ಮಾಡ್ಕೊಳಕ್ಕೆ ನಾನು ಹಾಕ್ತಾ ಇರೋದು. ತುಪ್ಪ ಆಗಲಿ ಬೆಣ್ಣೆ ಆಗಲಿ ಮತ್ತು ಎಣ್ಣೆ ಆಗಲಿ ಯಾವುದೂ ಅವಶ್ಯಕತೆ ಇಲ್ಲ ಇದಕ್ಕೆ. ಬರೀ ಸಕ್ಕರೆ ಮಾವಿನ ಹಣ್ಣು ಇದ್ದರೆ ಸಾಕು. ಇದು ತುಂಬ ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನು ಕಡಿಮೆ ಹಾಕ್ತಾಯಿದ್ದೀನಿ ಸಕ್ಕರೆ. ಮಾವಿನ ಹಣ್ಣು ಸ್ವೀಟಾಗಿಲ್ಲ, ಕಮ್ಮಿ ಇತ್ತು ಅಂತ ಹೇಳಿದ್ರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ತುಂಬ ಸ್ವೀಟ್ ಇದೆ ಅಂತ ಹೇಳ್ಬಿಟ್ಟು ಸಕ್ಕರೆ ಕಮ್ಮಿ ಹಾಕೋತಾ ಇದ್ದೀನಿ. 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಮ್ ಟೈಪು ಬರಬೇಕಿದು. ನಾನು ಟೋಟಲ್ 4 ಮಾವಿನ ಹಣ್ಣನ್ನ ಈ ಥರ ಕಟ್ ಮಾಡಿ, ಏನು ಪೇಸ್ಟೇನು ಮಾಡಿಲ್ಲ, ಸಣ್ಣ ಪೀಸ್ ಕಟ್ ಮಾಡಿ ನಾನು ಮಾಡ್ಕೋತಾ ಇರೋದು. ನೋಡಿ ಇನ್ನೂ ಸಕ್ಕರೆ ಕರಗಬೇಕು. ತೆಳು ಇದೆ, ಸ್ವಲ್ಪ ಗಟ್ಟಿ ಆಗಲಿ. ಯಾಕಂದರೆ ಫುಲ್ ತಣ್ಣಗಾಗ್ಬಿಟ್ರೆ ಫುಲ್ ಗಟ್ಟಿ ಆಗುತ್ತೆ. ನೋಡಿ ಇವಾಗ ಅದು ತಣ್ಣಗೆ ಮಾಡ್ಕೊಂಡು ಬಿಟ್ಟನ. ಇವಾಗ ಕೇಕ್ ಮಾಡ್ಕೊಳಕ್ಕೆ ನೀರು ಬಿಸಿ ಇಡ್ತಾ ಇದ್ದೀನಿ ಮತ್ತೊಂದು ಪ್ಯಾನಲ್ಲಿ. ನಾನು ಓವನಲ್ಲಿ ಮಾಡ್ತಾಯಿಲ್ಲ, ಗ್ಯಾಸಲ್ಲಿ ಮಾಡ್ತಾ ಇದ್ದೀನಿ. ನೀರಿನ ಅಂಶ ಏನು ತಕ್ಕೊಂಡಿದೆ ಆ ಮೊಸರು ನಾನು ಇವಾಗ ಹಾಕ್ತಾಯಿದ್ದೇನೆ. ಇದು ಪನ್ನೀರ್, ಸೇಮ್ ಪನ್ನೀರ್ ಹೆಂಗೆ ಬರುತ್ತೆ ಆ ಥರ ಇರುತ್ತೆ. ಇದು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಫುಲ್ ಇದು ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅರ್ಧ ಲೀಟ್ರ್ ಮೊಸರಿಗೆ ನೋಡಿ ಇಷ್ಟು ಬಂದಿದೆ ಅಷ್ಟೇ. ಇನ್ನು ಮಿಕ್ಕಿದ್ದು ನೀರೆಲ್ಲ ಹೋಗಿದೆ. ಮೊಸರುದು ನೀರೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಗಿಡಕ್ಕೆ ಹಾಕ್ಕೊಳ್ಳಿ.
ಗಿಡನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದು ಗಂಟು ಇಲ್ಲದೆ ನೋಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಮಿಲ್ಕ್ ಮೇಡ್ ನಾನು ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾ ಇದ್ದೇನೆ. ನೋಡಿ ತಣ್ಣಗಾದ್ಮೇಲೆ ಈ ಥರ ಗಟ್ಟಿಯಾಗುತ್ತೆ ಮಿಲ್ಕ್ ಮೇಡು. ತುಂಬ ರುಚಿಯಾಗಿರುತ್ತೆ. ನೀವು ಅಂಗಡಿಯಲ್ಲಿ ಹೋಗಿ ಅಷ್ಟು ದುಡ್ಡು ಕೊಡ್ತಾರ ಬದಲು ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವಿತೌಟ್ ಫೈಯರು 3-4 ನಿಮಿಷದಲ್ಲೇ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು, ಗಟ್ಟಿ ಮೊಸರು ಜೊತೆಗೆ. ಮಿಲ್ಕ್ ಮೇಡು ಮೊಸರು 2 ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವ ಥರ ಕೇಕ್ ಬರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಂಗೆ ಕರಗ್ತಾ ಇರುತ್ತೆ, ಗಂಟ್ಲಿಗೆ ಹೋಗ್ತಾ ಇರುತ್ತೆ. ಚೀಸ್ ಕೇಕ್ ಬರುತ್ತಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ, ಅದೇ ಥರ ಬರುತ್ತೆ ರುಚಿ ಎಲ್ಲನೂ ಚೀಸ್ ಕೇಕ್ ಥರನೇ ಇರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಮಾವಿನ ಹಣ್ಣು ಇಲ್ಲ ಅಂದ್ರೂ ಯಾವುದೇ ಹಣ್ಣಲ್ಲಿ ಮಾಡ್ಕೋಬೋದು. ಸ್ಟ್ರಾಬೆರಿಯಲ್ಲಿ ಮಾಡ್ಕೋಬೋದು, ಗ್ರೇಪ್ಸಲ್ಲಿ ಮಾಡ್ಕೋಬೋದು, ಯಾವುದೇ ಹಣ್ಣಲ್ಲಿ ಮಾಡ್ಕೋಬೋದು ನೀವು. ನಾನು ರೋಸ್ ಎಸೆನ್ಸ್ ಹಾಕ್ತಾ ಇದ್ದೀನಿ. ಇದು ರೋಸ್ ವಾಟರ್ ಅಲ್ಲ, ಇದು ಕೇಕಿಗೆಲ್ಲ ಯೂಸ್ ಮಾಡ್ತಾರಲ್ಲ ರೋಸ್ ಎಸೆನ್ಸು. ಫ್ಲೇವರ್ಗೋಸ್ಕರ ನಾನು ಹಾಕ್ತಾಯಿದ್ದೀನಿ. ನೀವು ರೋಸ್ ಎಸೆನ್ಸ್ ಇಲ್ಲ ಅಂದ್ರೂ ಏಲಕ್ಕಿ ಪೌಡ್ರು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫ್ಲೇವರ್ಗೋಸ್ಕರ ನಾನು ರೋಸ್ದು ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ರೋಸ್ ಎಸೆನ್ಸ್ ಹಾಕೋತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡ್ತೀನಿ. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ದೋಸೆ ಇಡ್ಲಿಗೆಲ್ಲ ಹಸಿಟ್ಟುಗಳು ಹೆಂಗೆ ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿ ಇದೆ. ಮತ್ತು ನನಗೆ ಕೇಕ್ ಮಾಡೋ ಮೋಲ್ಡ್ ತೊಗೊಂಡಿದ್ದೇನೆ. ನಿಮ್ಮನೆ ಕೇಕ್ ಮಾಡೋ ಮೋಲ್ಡ್ ಇಲ್ಲ ಅನ್ನೋ ಟಿಫನ್ ಬಾಕ್ಸಲ್ಲಿ ಬಟ್ಲಲ್ಲಾದರೆ ಯಾವುದ್ರಾದ್ರೂ ಮಾಡ್ಕೋಬೋದು. ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಒಳಗಡೆ ಹಾಕೋತಾ ಇದ್ದೀನಿ. ಬಟರ್ ಪೇಪರ್ ನಾನು ಯಾವುದೇ ರೀತಿ ಶೇಪಲ್ಲಿ ಕಟ್ ಮಾಡ್ಕೋತಾ ಇಲ್ಲ, ನಾನು ಅದೇ ರೌಂಡಿಗೆ ನಾನು ಇಡ್ತಾ ಇದ್ದೀನಿ. ಬಟರ್ ಪೇಪರ್ಗೆ ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ನಾನು ಏನೂ ಹಾಕ್ತಾ ಇಲ್ಲ. ಬರೀ ಬಟರ್ ಪೇಪರ್ ಮೇಲೆ ಅದು ನಾನು ಬ್ಯಾಟರ್ ಹಾಕ್ತೀನಿ. ಮೊದಲಿಗೆ ನಾನು ಸ್ವಲ್ಪ ಹಾಕ್ತೇನೆ. ಈ ಮೊಸರಿನ ಬ್ಯಾಟ್ರಿ ಇದೆಯಲ್ಲ ಕಲಿಸ್ಕೊಂಡಿರೋದು ಅದನ್ನು ನಾನು ಸ್ವಲ್ಪ ಹಾಕ್ತೇನೆ. ನಾನು 2 ಸ್ಟೆಪ್ ಮಾಡ್ತಾಯಿದ್ದೇನೆ. ನೀವು ಸಿಂಗಲ್ ಸ್ಟೆಪ್ ಆದರೂ ಮಾಡ್ಕೋಬೋದು. ನಾನು 2 ಸ್ಟೆಪ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಅರ್ಧ ಹಾಕ್ತಾಯಿದ್ದೀನಿ. ಅರ್ಧ ಎಲ್ಲ ಫುಲ್ ಫ್ಲ್ಯಾಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಮ್ಯಾಂಗೋದು ಜಾಮ್ ಮಾಡ್ಕೊಂಡಿರ್ತೀವಿ, ಮಾವಿನ ಹಣ್ಣು ಜಾಮು, ಅದನ್ನು ನಾನು ಒಂದು ಲೇಯರ್ ಹಾಕೋತಾ ಇದ್ದೀನಿ. ಫುಲ್ ತಣ್ಣಗಾಗಿದೆ ಇದು. ಸೈಡಲ್ಲಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಮಧ್ಯಭಾಗಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ನಾವು ಸ್ಟೀಮ್ಗೆ ಇಡ್ತೀನಿ ಇವಾಗ. ಇದನ್ನು ಸ್ಟೀಮ್ ಮಾಡೋವಾಗ ಎಲ್ಲ ಸೈಡಲ್ಲಿ ಬಂದುಬಿಟ್ಟಿರುತ್ತೆ. ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮಧ್ಯಭಾಗ ಮಾತ್ರ ಇದು ಮಾವಿನ ಹಣ್ಣು ಜಾಮ್ ಹಾಕ್ಕೊಳ್ಳಿ. ಇವಾಗ ಮಾವಿನ ಹಣ್ಣು ಸೀಸನ್ನು, ಈ ಥರ ಎಲ್ಲ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣು ತಿಂದು ಬೇಜಾರಾಗಿದೆ. ಈ ಥರ ತುಂಬ ರೆಸಿಪಿಗಳಿದೆ ಮಾವಿನ ಹಣ್ಣಲ್ಲಿ ಮಾಡೋಂಥದ್ದು. ಆ ಥರ ಮಾಡಿ ವೆರೈಟಿ ಮಾಡಿ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಾದರೂ ತಿನ್ಬೋದು ಇದನ್ನು. ನೋಡಿ 1 ಲೇಯರ್ ಹಾಕಿದ್ದೀನಿ. ಮೇಲಗಡೆ ಮತ್ತೆ ನಾನು ಬ್ಯಾಟರ್ ಹಾಕ್ತೀನಿ. ನೀವು ಹಿಂಗೆ ಹಾಕಿದ್ರೆ ಸಾಕು, ಅದೇ ಸ್ಪ್ರೆಡ್ ಆಗುತ್ತೆ ಅದು. ಇವಾಗ ಸ್ಟೀಮ್ ಮಾಡಿ
ನೀವು ಕೊನೆಯಲ್ಲಿ ಮಾವಿನ ಒಂದು ಜಾಮ್ ಹಾಕೋಬೋದು. ನಾನು ಇವಾಗಲೇ ಹಾಕ್ಕೊಂಡು ನಾನು ಸ್ಟೀಮ್ಗೆ ಇಡ್ತೇನೆ. ತುಂಬ ಟೇಸ್ಟಾಗಿರುತ್ತೆ ಇದು. ಮೊಸರಿಂದು ಮತ್ತು ಕಂಡೆನ್ಸ್ ಅದು ಮಿಲ್ಕ್ ಮೇಡು ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಿ ಬಂದಿದೆ. ಕೇಕು ಚೀಸ್ ಕೇಕ್ ಹೆಂಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಆ ಥರನೇ ಸೇಮ್ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಬಾಯಲ್ಲಿ ಹಂಗೆ ಕರಗ್ತಾ ಇರುತ್ತೆ. ನನಗಂತೂ ಒಂದು ಪೀಸು ಸಿಕ್ಕಿಲ್ಲ, ಎಲ್ಲ ಖಾಲಿಯಾಗಿದೆ. ಕೊನೆಯದಾಗಿ ಒಂದು ಸ್ಪೂನ್ ಏನೋ ತಿಂದೆ ಅಷ್ಟೇ ನಾನು. ತುಂಬ ಚೆನ್ನಾಗಿತ್ತು. ಇದನ್ನು ಸ್ಟೀಮ್ ಇಟ್ಕೊಬರ್ತೀನಿ ನಾನು ಇವಾಗ. ನಾನು ನೀರು ಬಿಸಿಗೆ ಇಟ್ಕೊಂಡಿದ್ನಲ್ಲ ಸ್ಟೀಮ್ಗೆ, ಅದಾಗಲೇ ಬಿಸಿ ಆಗಿದೆ. ಈ ಥರ ಸ್ಟೀಮ್ಗೆ ಇಡ್ತೇನೆ. ಮೇಲೆಗಡೆ ಲಿಡ್ ಕ್ಲೋಸ್ ಮಾಡಿ ಇಡೋಣ. ನಾನು ಮೀಡಿಯಮ್ ಫ್ಲೇಮ್ ಏನೋ ಮಾಡ್ತಾಯಿಲ್ಲ, ಹೈ ಫ್ಲೇಮಲ್ಲೇ ಇಡ್ತಾ ಇದ್ದೀನಿ. ಒಂದು 20 ಮಿನಿಟ್ಸಿಂದ 25 ಮಿನಿಟ್ಸ್ವರೆಗೂ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೀರು ಕಮ್ಮಿ ಆದರೆ ನೀರು ತೆಗ್ದು ಹಾಕ್ಕೊಳ್ಳಿ. ನೋಡಿ ಇವಾಗ ಆಗಿದೆ, 25 ಮಿನಿಟ್ಸ್ ಆಗಿದೆ. ಇದನ್ನು ನಾನು ತಣ್ಣಗೆ ಬಿಟ್ಬಿಟ್ಟೆ. ಒಂದು 3 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೇನೆ. ನೋಡಿ ಇದು ತಣ್ಣಗೆ ಬಿಡಬೇಕಿದು, ಫ್ರಿಜ್ಜಲ್ಲಿ ಇಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು 3 ಅವರ್ ತಣ್ಣಗೆ ಇಟ್ಬಿಟ್ಟು ಬಂದಿದ್ದೆ ನಾನು. ಇವಾಗ ಫುಲ್ ಕೋಲ್ಡ್ ಆಗಿದೆ. ನೀವು ತಣ್ಣಗಿದ್ದಾಗನೇ ಕಟ್ ಮಾಡ್ಕೊಳ್ಳಿ, ತಿನ್ನಿ. ಈ ಕೇಕು ತಣ್ಣಗಾದ್ಮೇಲೆ ರುಚಿ ಜಾಸ್ತಿ. ತಣ್ಣಗಾದ್ಮೇಲೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚೀಸ್ ಕೇಕ್ ಥರ ಇರುತ್ತೆ ಇದು. ಇದಕ್ಕೆ ಗಾರ್ನಿಷ್ಗೆ ನೀವು ಪಿಸ್ತಾ ಪೌಡ್ರ್ ಆಗಲಿ ಯಾವುದಾದ್ರೂ ಹಾಕೋಬೋದು. ನನ್ನ ಚೆರಿ ಇತ್ತು ಅಂತ ಹೇಳ್ಬಿಟ್ಟು ಚೆರಿಯಲ್ಲಿ ನಾನು ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸು ಯಾವುದೇ ಇದ್ರೂ ಗಾರ್ನಿಷ್ ಮಾಡ್ಕೋಬೋದು. ನಾನು ಒಂದು ಪೀಸ್ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ, ತಿನ್ನೋಕ್ಕಷ್ಟೇ ರುಚಿಯಾಗಿರುತ್ತೆ. ಚೀಸ್ ಕೇಕ್ ಥರನೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ನೀವು ಒಂದ್ಸಲ ಟ್ರೈ ಮಾಡಿದರೆ ಮನೆಗೆ ಯಾರು ಉಳಿಸಲ್ಲ, ಹಂಗೆ ಖಾಲಿ ಮಾಡ್ತಾರೆ. ಪ್ರತಿಯೊಬ್ಬರು ಮಾಡಿ ಹಂಗೆ ಶೇರ್ ಮಾಡಿ ಎಲ್ಲರೂ ಮನೆಗೆ ಮಾಡಿಕೊಳ್ಳಿ. ತುಂಬ ಸುಲಭವಾಗಿ ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಈ ವಿಡಿಯೋ ಯಾರು ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.